ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ. ನಾವು ಹಿಂದೂ ಧರ್ಮವನ್ನ ಉಳಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ, ಕೇಸರಿಗೆ ಹಾಕೊಂಡು ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ದೀರಲ್ಲ ನೀವು ಬಿಜೆಪಿಯವರು ಮತ್ತು ಒಂದಷ್ಟು ಜನ. ಜಾತಿ ಗಣತಿನಲ್ಲಿ 100% ಅವರು ಭಾಗವಹಿಸ್ತಾ ಇದ್ದಾರೆ. ಅವರ ಸಂಖ್ಯೆಯನ್ನ ಜಗತ್ತಿಗೆ ಸಾರೋದಕ್ಕೆ ಇದೊಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? 6.25 ಕೋಟಿನಲ್ಲಿ ಕನಿಷ್ಠ 1.25 ಕೋಟಿ ಜನಸಂಖ್ಯೆ ಬರೀ ಮುಸಲ್ಮಾನರು ಬರ್ತಾ ಇದ್ದಾರೆ. ನೀವೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ಹಿಂದೂಗಳನ್ನ ಹೊಡಿತಾ ಇದ್ದೀರಿ. ಸಮೀಕ್ಷೆನೆ ಮುಗಿದೋಯ್ತು. ಏನ್ ಮಾಡ್ತೀರಿ ಈಗ ನೀವು? ಹಿಂದೂಗಳಲ್ಲಿ ಒಗ್ಗಟ್ಟು ಬರದೇ ಇರೋದಕ್ಕೆ ಕಾರಣ ನೀವುಗಳೇ. ಕರ್ನಾಟಕದ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ. ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ ಹಿಂದೂ ಹೋರಾಟಗಾರರು, ನಾವು ಹಿಂದೂ ಧರ್ಮವನ್ನ ಉಳಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ, ಕೇಸರಿಗೆ ಹಾಕೊಂಡು ಬಿಜೆಪಿಯವರು ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ. ಇವತ್ತು ಸಮೀಕ್ಷೆ ನಡೀತಾ ಇದೆಯಲ್ಲ, ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ದೀರಲ್ಲ ನೀವು ಬಿಜೆಪಿಯವರು ಮತ್ತು ಒಂದಷ್ಟು ಜನ. ಇವತ್ತು ನೋಡಿ, ಮುಸಲ್ಮಾನರು ಸಾಮಾಜಿಕ ಶೈಕ್ಷಣಿಕ ಅರ್ಥಾತ್ ಜಾತಿ ಗಣತಿನಲ್ಲಿ 100% ಅವರು ಭಾಗವಹಿಸ್ತಾ ಇದ್ದಾರೆ. 100% ಭಾಗವಹಿಸ್ತಾ ಇದ್ದಾರೆ, ಜಾಗೃತಗೊಳಿಸ್ತಾ ಇದ್ದಾರೆ. ಒಬ್ರು ಮಿಸ್ ಆಗಬಾರ್ದು ಅಂತೇಳಿ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಸಂಖ್ಯೆಯನ್ನ ಜಗತ್ತಿಗೆ ಸಾರೋದಕ್ಕೆ ಇದೊಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇದ್ದಾರೆ. 6.25 ಕೋಟಿನಲ್ಲಿ ಕನಿಷ್ಠ 1.25 ಕೋಟಿ ಜನಸಂಖ್ಯೆ ಬರೀ ಮುಸಲ್ಮಾನರು ಬರ್ತಾ ಇದ್ದಾರೆ. ಮುಸಲ್ಮಾನರು ಬರ್ತಾ ಇದ್ದಾರೆ. ಅವರಲ್ಲಿರುವಂತಹ ಒಗ್ಗಟ್ಟದು. ನೀವೇನ್ ಮಾಡ್ತಾ ಇದ್ದೀರಿ? ತೇಜಸ್ವಿ ಸೂರ್ಯ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ನೀವು ಯಾರೂ ಬರೆಸ್ಬೇಡಿ. ಅಶೋಕ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ನೀವು ಯಾರೂ ಬರೆಸ್ಬೇಡಿ. ಸೋಮಣ್ಣ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ಮೇಲ್ವರ್ಗದವ್ರನ್ನ ತುಳಿತಾ ಇದ್ದಾರೆ ಅಂತೇಳಿ. ನೀವೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ಹಿಂದೂಗಳನ್ನ ಹೊಡಿತಾ ಇದ್ದೀರಿ. ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತೇಳಿ ಒಂದು ಸ್ಟೇಟ್ಮೆಂಟ್, ಸಂವಿಧಾನ ವಿರೋಧಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿಂದುತ್ವ ಅಂತೀರಿ, ಮತ್ತೊಂದು ಕಡೆ ಹಿಂದೂಗಳು ಅಂತೀರಿ. ಇಲ್ಲಿ ಮುಸಲ್ಮಾನರನ್ನ ಟೀಕೆ ಮಾಡ್ತೀರಿ, ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತೀರಿ. ಇಲ್ಲಿ ಮುಸಲ್ಮಾನರು ಈ ಸಮೀಕ್ಷೆನಲ್ಲಿ ಭಾಗವಹಿಸ್ತಾ ಇರುವಂತದನ್ನ ನೋಡಿದ್ರೆ ಅವರ ಒಗ್ಗಟ್ಟು ಎಷ್ಟಿದೆ ಅಂತೇಳಿ ನಿಮಗೆ ಅರ್ಥ ಆಗ್ಬೇಕಾಗಿತ್ತು. ಮುಗ್ದೇ ಹೋಯ್ತು, ಸಮೀಕ್ಷೆನೆ ಮುಗಿದೋಯ್ತು. ಏನ್ ಮಾಡ್ತೀರಿ ಈಗ ನೀವು? ಇದನ್ನೇ ನಾವು ಪದೇ ಹೇಳ್ತಾ ಇರುವಂತದ್ದು. ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟು, ಇಸ್ಲಾಂ ಅಲ್ಲಿರುವಂತಹ ಒಗ್ಗಟ್ಟು, ಹಿಂದೂಗಳಲ್ಲಿ ಒಗ್ಗಟ್ಟು ಬರದೇ ಇರೋದಕ್ಕೆ ಕಾರಣ ನೀವುಗಳೇ, ರಾಜಕಾರಣಿಗಳೇ. ಹಿಂದೂ ಧರ್ಮವನ್ನ ಬಿಜೆಪಿಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಹಿಂದೂ ಧರ್ಮದ ಸಂಖ್ಯೆಯನ್ನ 40%ಗೆ ಇಳಿಸಿರುವಂತವರು ನೀವು. ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂತವರು ನೀವು. ನೋಡಿ, ಇನ್ನೇನು ಸಮೀಕ್ಷೆ ಡಿಸೆಂಬರ್ ಒಳಗಡೆ ರಿಸಲ್ಟ್ ಬರುತ್ತೆ. ಆನ್ಲೈನ್ ಆಗಿರೋದ್ರಿಂದ ಈಗಾಗಲೇ ಎಲ್ಲ ಕೌಂಟ್ ಆಗ್ತಾ ಇದ್ದಾವೆ. ಈಗಾಗಲೇ ಬೆಂಗಳೂರು ಒಂದು ಹೊರತುಪಡಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ಸಂಖ್ಯೆ ಬರುತ್ತೆ. ನಂಬರ್ 1 ಸ್ಥಾನದಲ್ಲಿ 6.25 ಕೋಟಿ ಜನಸಂಖ್ಯೆಯಲ್ಲಿ 1.25 ಕೋಟಿ ಜನಸಂಖ್ಯೆ ಮುಸಲ್ಮಾನರು ಇರ್ತಾರೆ. 2ನೇ ಸ್ಥಾನದಲ್ಲಿ ಎಲ್ಲ ದಲಿತ ಸಮುದಾಯಗಳು ಸೇರಿಸಿ 2ನೇ ಸ್ಥಾನದಲ್ಲಿ ಅವರು 1 ಕೋಟಿ ಈಗಾಗಲೇ ಅವರ ಗಣತಿ ಆಗೋಗಿದೆ. ಈಗ ಅಹಿಂದ ವರ್ಗಗಳು ಈ ಕರ್ನಾಟಕದಲ್ಲಿ 80% ಇದ್ದಾರೆ, ಅದು ಹೊರಗಡೆ ಬರ್ತಾ ಇದೆ. ನಾವು ಹಿಂದೂಗಳು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ನೀವು ಭಾಗವಹಿಸಬೇಡಿ. ನೋಡಿ, ಈ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ. ನಾವ್ಯಾಕೆ ಕೊಡಬೇಕು? ಆಧಾರ್ ಕಾರ್ಡ್ ಕೊಟ್ಟುಬಿಟ್ರೆ ನಮ್ಮ ವಿವರಗಳನ್ನ ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆಯನ್ನ ಇವರು ವಿರೋಧ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ? ಕೋರ್ಟ್ ಹೇಳಿದೆಯಲ್ಲ, ನಿಮ್ಗೆ ಇಷ್ಟ ಇರೋದನ್ನ ಕೊಡಿ, ಇಲ್ದಾರ ಇಲ್ಲ ಅಂತ ಹೇಳಿದಾರಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, ಸಮೀಕ್ಷೆಯಲ್ಲಿ ಭಾಗವಹಿಸಕ್ಕೆ ಇಷ್ಟ ಇಲ್ಲ ಅಂತ ಬರ್ಕೊಡಿ, ಈ ದೇಶದ ಪ್ರಜೆಗಳಲ್ಲ ಅಂತ ಬರ್ಕೊಡಿ. ನಿಮಗೆ ಅನುಕೂಲ ಆಗೋ ತರ ಇದ್ರೆ ನಿಮಗೆ ಶಬಾಷ್ಗಿರಿ ಕೊಡ್ತೀರಿ. ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ, ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಇಸ್ಲಾಂ ಧರ್ಮೀಯರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಒಂದು ಈದ್ ಮಿಲಾದ್ ಕಾರ್ಯಕ್ರಮ ಮಾಡ್ತಾರೆ, ಒಂದು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ. ವರ್ಷದಲ್ಲಿ ಲಕ್ಷಾಂತರ ಜನ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಲಕ್ಷಾಂತರ ಜನ ಸೇರಿ ದೈವ ಭಕ್ತಿಯಿಂದ ಲಕ್ಷಾಂತರ ಜನ ಸೇರಿ ಮೆರವಣಿಗೆ ಮಾಡಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ತಮ್ಮ ಹಕ್ಕುಗಳನ್ನ ತೆಗೆದುಕೊಳ್ಳಕ್ಕೆ ಏನೇನ್ ಬೇಕು ಎಲ್ಲವನ್ನ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಓಟ್ಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡಿ ಬೆಂಕಿ ಹಚ್ಚಿ ಓಟ್ಗಳನ್ನ ಡಿವೈಡ್ ಮಾಡಿಕೊಂಡು
ನೀವು ಅಧಿಕಾರಕ್ಕೆ ಬರೋದಕ್ಕೆ ಇಡೀ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ, ದ್ರೋಹ ಮಾಡ್ತಾ ಇದ್ದೀರಿ ನೀವು. ಇದನ್ನ ತಿಳ್ಕೊಳ್ಳಿ ಫಸ್ಟ್. ಈ ನಕಲಿ ಹೋರಾಟಗಾರರಿದ್ದೀರಲ್ಲ, ಗೂಗಲ್ ಪೇ ಫೋನ್ ಪೇ ಹೋರಾಟಗಾರರಿದ್ದೀರಲ್ಲ, ಪುನೀತ್ ಕೆರಹಳ್ಳಿಗೆ ಯಾವ ರೀತಿ ಲಾಕ್ ಮಾಡಿದ್ರು ನೋಡಿ, ಯಾವ ರೀತಿ ಲಾಕ್ ಮಾಡಿದ್ರು. ಹಾರಾಟ ಕೂಗಾಟ ಎಲ್ಲವನ್ನೂ ಸ್ಟಾಪ್ ಮಾಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ಕೆರಹಳ್ಳಿ ಇಲ್ಲದಂಗೆ ಮಾಡಿದ್ರು. ಇದು ಮುಸಲ್ಮಾನರ ಒಗ್ಗಟ್ಟು ಅಂತ ಹೇಳೋದು. ಸೋಮಣ್ಣ ಅವರು ಹೇಳ್ತಾರೆ, ಮೇಲ್ವರ್ಗದವ್ರನ್ನ ತುಳಿದು ಬಿಡ್ತಾವ್ರೆ ಅಂತೇಳಿ. ಇರುವ ಸಂಖ್ಯೆ ಹೊರಗಡೆ ಬರ್ಬೇಕಲ್ಲ ಸೋಮಣ್ಣವರೇ, ಇರುವ ಸಂಖ್ಯೆ ಹೊರಗಡೆ ಬರ್ಬೇಕಲ್ಲ. 2026 ನೀವೇ ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸಮೀಕ್ಷೆ ಏನ್ರಿ ಹೇಳುತ್ತೆ? ನಿಮ್ಮ ಸಮೀಕ್ಷೆ ಏನ್ ಹೇಳುತ್ತೆ? ಇದು ನಮ್ಮ ದೇಶದ ಹಿಂದೂಗಳ ಪರಿಸ್ಥಿತಿ ನೋಡಿ. ಇವತ್ತು ಹೊರಗಡೆ ಬರುತ್ತೆ, ಡಿಸೆಂಬರ್ ಅಷ್ಟೊತ್ತಿಗೆ ಜಾತಿ ಗಣತಿ ವರದಿ ಹೊರಗಡೆ ಬರುತ್ತೆ. ಸಿದ್ದರಾಮಯ್ಯನವರು ಪಟ್ಟು ಬಿಡದೆ ಈ ಜಾತಿ ಗಣತಿಯನ್ನ ಯಾಕೆ ಮಾಡಿದ್ರು ಅಂತಂದ್ರೆ, ಶೋಷಿತ ವರ್ಗಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗ್ಬೇಕು ಅಂತ ಮಾಡಿರುವಂತದ್ದು. ಈ ಅಹಿಂದ ವರ್ಗಗಳು 80% ಇದಾರೆ ಕರ್ನಾಟಕದಲ್ಲಿ. ನಾವು ಮೊದಲಿಂದ ಪ್ರತಿಪಾದನೆ ಮಾಡ್ತಾ ಇದ್ವಿ. 20% ಇರುವಂತವ್ರು ಬಸವರಾಜ ಹೊರಟ್ಟಿ ಅವರು ಹೇಳಿದ್ರಲ್ಲ, 87ರಲ್ಲಿ 94 ಜನ ಶಾಸಕರಿದ್ವಿ ನಾವು ಅಂತ ಹೇಳಿದ್ರಲ್ಲ. ಇವತ್ತಿಗೂ ಸಹ 224ರಲ್ಲಿ 50% ಶಾಸಕರು ಮೇಲ್ವರ್ಗದವರೇ ಇರುವಂತದ್ದು. ರಿಸರ್ವೇಶನ್ ಅನ್ನು ಹೊರತುಪಡಿಸ್ಬಿಟ್ರೆ ಈ ಅಹಿಂದ ವರ್ಗಗಳಿಗೆ ಅವಕಾಶವೇ ಇಲ್ಲ. ಅವಕಾಶ ಬರಲಿ. ಇಷ್ಟು ದಿವಸ ನೀವು 78 ವರ್ಷ ನೀವು ಅಧಿಕಾರ ಅನುಭವಿಸಿದಿರಲ್ಲ, ನಿಮ್ಮ ಸಂಖ್ಯೆಗಳಿಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂತಂದಾಗ, ನಿಮ್ಮಲ್ಲಿ ಒಗ್ಗಟ್ಟು ಮೂಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದಾಗ, ಜಾತಿ ಗಣತಿಯನ್ನ ಯಾಕ್ರಿ ವಿರೋಧ ಮಾಡ್ತೀರಿ? ಜಾತಿ ಗಣತಿಯನ್ನ ಯಾಕೆ ಲೋಪ ಹುಡುಕ್ತೀರಿ ನೀವು? ನೋಡಿ ಬರುತ್ತೆ, ಈಗ ಬರುತ್ತೆ ನೋಡಿ, ಹೊಸ ಖ್ಯಾತೆ ತೆಗಿತಾರೆ. ಇವರು ಅಲ್ಪಸಂಖ್ಯಾತರಲ್ಲ, ಇವರು ಇಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ, ಇವ್ರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ರದ್ದು ಮಾಡಬೇಕು. ಯಾರಿಗೆ ವಿಚಾರ ತೆಗಿತಾರೆ? 2%ನವ್ರು ತೆಗಿತಾರೆ, ಖಂಡಿತ ತೆಗಿತಾರೆ. ನೋಡ್ತಾ ಬನ್ನಿ, ನೀವು ನೋಡ್ತಾ ಬನ್ನಿ. ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ, ಸಮೀಕ್ಷೆಗಳು ಬಂದಾಗ ಎಲ್ಲಾ ಹಿಂದೂಗಳನ್ನ ಜಾಗೃತಿ ಮೂಡಿಸಿ, ಎಲ್ಲರಿಗೂ ಅವರವರ ಜಾತಿಯ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಜಾತಿ ಇಲ್ಲದೆ ಯಾವುದೂ ಇಲ್ಲ. ಇದು ವಾಸ್ತವ ಸತ್ಯ. ಸೋಮಣ್ಣವರು, ತೇಜಸ್ವಿ ಸೂರ್ಯ ಅವರು ಮತ್ತಷ್ಟು ಜನ ಇವರು ನಕಲಿ ಹೇಳ್ಕೊಂಡು ಈ ಸಮೀಕ್ಷೆಯನ್ನ ವಿರೋಧ ಮಾಡೋ ಬರದಲ್ಲಿ ಸಂಖ್ಯೆಗಳನ್ನ ಕಮ್ಮಿ ಮಾಡ್ತಾ ಇದ್ದಾರಲ್ಲ, ಸಂಖ್ಯೆಗಳನ್ನ ಕಮ್ಮಿ ಮಾಡಿ ಇಡೀ ಸರ್ಕಾರದ ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ದಾರಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.